ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಭೇಟಿ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿ ತರ್ತಾ ಇದೆ. ಸೊ ರೂಲ್ಸ್ ಗಳು ಯಾವುವು, ಆ ರೂಲ್ಸ್ ಗಳಿಂದ ಯಾರಿಗೆ ಲಾಭ ಆಗ್ತಾರೆ, ಅದರಿಂದ ಟ್ರೇಡರ್ಸ್ಗೆ, ಅದರಲ್ಲೂ ರಿಟೇಲರ್ಸ್ ಟ್ರೇಡರ್ಸ್ಗೆ ಏನಾದ್ರು ಲಾಭ ಆಗ್ತಾ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. ಓಕೆ, ಭೇಟಿ ಇದು ಪ್ರತಿ ತಿಂಗಳಿಗೆ ಬೋರ್ಡ್ ಮೀಟಿಂಗ್ ಇರುತ್ತೆ. ಪ್ರತಿ ತಿಂಗಳಿಗೆ ಏನಾದ್ರು ಒಂದು ಹೊಸ ಹೊಸ ಅವ್ರು ಏನ್ ಮಾಡ್ತಾರೆ, ಒಂದು ರೂಲ್ಸ್ ಗಳನ್ನ ಜಾರಿ ತಗೊಂಡ್ಬರ್ತಾರೆ, ಹೊಸ ಹೊಸ ಸರ್ಕ್ಯುಲರ್ ಗಳನ್ನ ಜಾರಿ ತಗೊಂಡ್ಬರ್ತಾರೆ. ಓಕೆನಾ. ಸೊ ಲಾಸ್ಟ್ ಮೊನ್ನೆ ಒಂದು ಬೋರ್ಡ್ ಮೀಟಿಂಗ್ ಆಯ್ತು ಸೇಬಿದು. ಸೊ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕೆಲವೊಂದು ಏನ್ ಮಾಡಿದೆ ನ್ಯೂಸ್ಗಳನ್ನ ಅಥವಾ ಒಂದು ಕೆಲವೊಂದು ಸರ್ಕ್ಯುಲೇಷನ್ ಗಳನ್ನ ಜಾರಿ ತಗೊಂಡಿದೆ. ಓಕೆನಾ. ಸೊ ಅದು ಯಾರಿಗೆ ಲಾಭ ಮಾಡುತ್ತೆ ಅಥವಾ ಯಾರಿಗೆ ನಷ್ಟ ಮಾಡುತ್ತೆ, ಸೊ ನಾನು ಕಂಡೀಷನ್ ಅಲ್ಲಿ ಇದ್ದೀನಿ. ಸೊ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ರೂಲ್ ಬರುತ್ತೆ ಫಿನ್ ಇನ್ಫ್ಲೂಯೆನ್ಸರ್. ಫಸ್ಟ್ ರೂಲ್ ಬರುತ್ತೆ ಫಿನ್ ಇನ್ಫ್ಲೂಯೆನ್ಸರ್. ಫಿನ್ ಇನ್ಫ್ಲೂಯೆನ್ಸರ್ ಅಂದ್ರೆ ಯಾರು? ಫಿನ್ ಇನ್ಫ್ಲೂಯೆನ್ಸರ್ ಫಿನ್ ಇನ್ಫ್ಲೂಯೆನ್ಸರ್ ಅಂದ್ರೆ, ಸೊ ಅವರು ಏನ್ ಮಾಡ್ತಾರೆ, ಸೊ ಎಕ್ಸಾಂಪಲ್ ಆಗಿ ನಾವೇ ಅಂತ ಅನ್ಕೊಂಡ ಫಿನ್ ಇನ್ಫ್ಲೂಯೆನ್ಸರ್ ಅಂದ್ರೆ. ಓಕೆನಾ. ಸೊ ಏನಂದ್ರೆ, ಸ್ಕ್ರೀನ್ ಶಾಟ್ ನಾವು ಪ್ರಾಫಿಟ್ ಮಾಡಿರೋ ಸ್ಕ್ರೀನ್ ಶಾಟ್ ನ ನಾವೇನ್ ಮಾಡ್ತೀವಿ, ನಮ್ದಂತೂ ಗ್ರೂಪ್ ಅಲ್ಲಿ ಹಾಕ್ತಿವಿ. ಗ್ರೂಪ್ ಅಲ್ಲಿ ಹಾಕಿ ನಾವೇನ್ ಮಾಡ್ತೀವಿ, ಟ್ರೇಡರ್ಸ್ ಪ್ರೆಷರ್ ಮಾಡ್ತೀವಿ. ಏನಪ್ಪಾ ಅಂದ್ರೆ, ಸೊ ನೋಡಿ ನಾನು ಈ ತರ ಪ್ರಾಫಿಟ್ ಮಾಡ್ತಾ ಇದೀನಿ, ಸೊ ನೀವು ಈ ತರ ಪ್ರಾಫಿಟ್ ಮಾಡಿ. ಸೊ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ, ಗ್ರೂಪ್ ಇದೆ, ಅದಕ್ಕೆ ನೀವು ಜಾಯ್ನ್ ಆಗಿ ನೋಡಿ ಸರ್. ಈ ತರ ಹೇಳೋಕೆ ಯಾರಿಗೂ ಅಧಿಕಾರ ಇಲ್ಲ. ಯಾರು ಹೇಳ್ಬೋದು? ಸೆಬಿ ರಿಜಿಸ್ಟ್ರೇಷನ್ ಹೇಳ್ಬೋದಾ? ಸೆಬಿ ರಿಜಿಸ್ಟ್ರೇಷನ್ ತಗೊಂಡವರು, ಸೊ ಅವ್ರಿಗೆ ಹೇಳೋ ಅಧಿಕಾರ ಇಲ್ಲ. ಯಾರು 100% ಗ್ಯಾರಂಟಿ ಕೊಡೋ ಅಧಿಕಾರ ಯಾರು? ಕೇವಲ ಒಂದು ಅನಾಲಿಸಿಸ್ ಮಾಡ್ಬೇಕು. ಓಕೆನಾ. ಫಿನ್ ಇನ್ಫ್ಲುಯೆನ್ಸರ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ನೋಡಿ, ಪಿ ಎನ್ ಎಲ್ ತೋರಿಸ್ತೀನಿ ನೋಡಿ. ನಂದು ಪಿ ಎನ್ ಎಲ್ ಇದೆ, ವೆರಿಫೈಡ್ ಪಿ.ಎನ್.ಎಲ್ ಇದೆ. ಸೊ ನಾನು ಇವತ್ತು ಎಷ್ಟು ಪ್ರಾಫಿಟ್ ಮಾಡ್ಕೊಂಡೆ, ಸೊ ನೀವು ಪ್ರಾಫಿಟ್ ಮಾಡ್ಬೋದು. ಸೊ ಈ ನಾನು ಒಂದು ಟೆಲಿಗ್ರಾಮ್ ಇದೆ, ಆ ಟೆಲಿಗ್ರಾಮ್ ನೀವು ಜಾಯ್ನ್ ಆಗಿ, ರಿಯಾಕ್ಟ್ ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಈ ತರ ಏನೇನೋ ಇನ್ಫ್ಲೂಯೆನ್ಸರ್ ಏನ್ ಮಾಡ್ತಾ ಇದಾರೆ, ಪ್ಲೇಯರ್ಸ್ ಗಳನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಓಕೆನಾ. ಸೊ ನಾನು ಆಕ್ಚುಲಿ ಯಾರಿಗೂ ಮಾಡ್ತಾ ಇಲ್ಲ. ಸೊ ನಾನು ಕ್ಲಿಯರ್ ಆಗಿ ನಾನು ಹೇಳ್ಬೇಕು. ಓಕೆ, ನಾನು ಯಾರಿಗೂ ಮಾಡ್ತಾ ಇಲ್ಲ. ನಾನು ಪ್ಯೂರ್ ಎಜುಕೇಶನ್ ಕೊಡ್ತಾ ಇದ್ದೀನಿ. ಓಕೆ, ಪ್ಯೂರ್ ಎಜುಕೇಶನ್ ಕೊಡ್ತೀನಿ. ಯಾರು ಕೂಡ ಯಾರದೇ ಪ್ರಾಫಿಟ್ ಸ್ಕ್ರೀನ್ ಶಾಟ್ ಆಗಲಿ, ನಂದೇ ಪ್ರಾಫಿಟ್ ಸ್ಕ್ರೀನ್ ಶಾಟ್ ಆಗಲಿ ನೋಡಿ, ಯಾರಿಗೆ ಓಕೆ ಇವ್ರು ಪ್ರಾಫಿಟ್ ಮಾಡ್ತಾ ಇದ್ರೆ ನಾನು ಇವ್ರ ಜೊತೆ ಸೇರಿ ನಾನು ಪ್ರಾಫಿಟ್ ಮಾಡ್ಬೋದು ಅನ್ನೋದು ನಿಮ್ಮಲ್ಲಿ ಏನಾದ್ರು ಒಂದು ಆ ಕಲ್ಪನೆ ಅಂದ್ರೆ ಅದು ತಪ್ಪು ಕಲ್ಪನೆ. ಓಕೆನಾ. ಸೊ ಅದರಿಂದ ನೀವು ಬೇಗ ಆದಷ್ಟು ಹೊರಗಡೆ ಬನ್ನಿ. ಸೊ ಇನ್ನ ನೆಕ್ಸ್ಟ್ ಫಿನ್ ಇನ್ಫ್ಲುಯೆನ್ಸರ್ ಏನ್ ಮಾಡ್ತಾ ಇದಾರೆ, ಸೊ ಯೂಟ್ಯೂಬ್ ಲೈವ್, ನಾವು ಮಧ್ಯಾಹ್ನ ಲೈವ್ ಬರ್ತೀವಿ. ಲೈವ್ ಬಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ, ಸೊ ಈ ಒಂದು ಏರಿಯಾ ಮೇಲೆ ಬೈ ಮಾಡಿ ಅಂತ ನಾವು ಹೇಳ್ತೀವಿ. ಓಕೆನಾ. ಸೊ ಈ ಒಂದು ಏರಿಯಾ ಮೇಲೆ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ನಾನೊಂದು ಪ್ರೈಸ್ ಕೂಡ ಹೇಳ್ತಾ ಇರ್ತೀನಿ. 350 ಮೇಲೆ ಬೈ ಮಾಡಿ, 400 ಮೇಲೆ ಬೈ ಮಾಡಿ, ಅಥವಾ 700 ಬ್ರೇಕ್ಔಟ್ ಒಂದು ಒಳ್ಳೆ ಮೂವ್ ಬರುತ್ತೆ. ಈ ತರ ಏನಾಗುತ್ತೆ, 100% ಆಗಿ ಇಲ್ಲಿ ಬೈ ಮಾಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಓಕೆನಾ. ಸೊ ಇದು ಏನ್ ಹೇಳಿದಾರೆ ಸೆಬಿ ಅವರು. ಸೊ ಈ ತರ ಯಾರು ಹೇಳುವಂಗಿಲ್ಲ. ಓಕೆನಾ. ಈ ತರ ಯಾರು ಹೇಳುವಂಗಿಲ್ಲ. ಯಾರು ಹೇಳ್ಬೋದು? ಸೊ ಯಾರು ಹೇಳುವಂಗಿಲ್ಲ. ಸೆಬಿ ರಿಜಿಸ್ಟ್ರೇಷನ್ ನಿಮ್ಮ ಹತ್ರ ಇದ್ರು ಕೂಡ, ಬೈ ಮಾಡಿ ಅನ್ನೋ ಶಬ್ದವನ್ನು ಯಾರು ಯೂಸ್ ಮಾಡುವಂಗಿಲ್ಲ. ಫಸ್ಟ್ ಪಾಯಿಂಟ್. ಓಕೆನಾ. ಸೆಕೆಂಡ್ ಪಾಯಿಂಟ್ ಬರುತ್ತೆ ಟೆಕ್ನಿಕಲ್ ಗ್ಲಿಚ್. ಸೊ ಟೆಕ್ನಿಕಲ್ ಗ್ಲಿಚ್ ಅಂದ್ರೆ ಏನು? ಓಕೆನಾ. ಟೆಕ್ನಿಕಲ್ ಗ್ಲಿಚ್ ಅಂದ್ರೆ, ಸೊ ಫಸ್ಟ್ ನಾವು ನೋಡ್ಬೋದಿತ್ತು. ಟೆಕ್ನಿಕಲ್ ಗ್ಲಿಚ್ ಅಂದ್ರೆ, ನಾವು ಟ್ರೇಡ್ ಮಾಡ್ತಿರುವಾಗ ಹೆಂಗಾಗುತ್ತೆ, ಹ್ಯಾಂಗ್ ಆದ್ಮೇಲೆ ಏನಾಗುತ್ತೆ, ಸೊ ನಾವು ಏನ್ ಟ್ರೇಡ್ ನ ತಗೊಂಡಿರ್ತೀವಿ, ಆ ಟ್ರೇಡ್ ಇಂದ ಎಕ್ಸಿಟ್ ಆಗ್ಲಿಕ್ಕೂ ಆಗಲ್ಲ, ಅಥವಾ ಟ್ರೇಡ್ ನ ಮಾಡಿಫೈ ಮಾಡ್ಲಿಕ್ಕೂ ಬರಲ್ಲ, ಏನು ಮಾಡ್ಲಿಕ್ಕಲ್ಲ. ಟೋಟಲಿ ಏನಾಗುತ್ತೆ, ನಮ್ದು ಡಿಮ್ಯಾಟ್ ಅಕೌಂಟ್ ಆಗಲಿ ಅಥವಾ ಯಾವ್ದೋ ಯಾವ್ದು ಡಿಮ್ಯಾಟ್ ಅಕೌಂಟ್ ಆಗಲಿ ಹ್ಯಾಂಗ್ ಆಗಿಬಿಡುತ್ತೆ. ಸೊ ಅದು ಟೆಕ್ನಿಕಲ್ ಗ್ಲಿಚ್ ಯಾರಿಂದ ಆಗುತ್ತೆ? ಬ್ರೋಕರ್ಸ್ ಇಂದ ಆಗುತ್ತಾ ಅಥವಾ NSE ಇಂದ ಆಗುತ್ತಾ? ಸೊ ಇದು ಮೇಜರ್ಲಿ ಸೆಬಿ ಅವ್ರು ಏನ್ ಹೇಳ್ತಾ ಇದಾರೆ, ಸೊ ಅವ್ರು ಹೇಳ್ತಿರೋದು ಇದು NSE ಇಂದ ಆಗುತ್ತೆ. ಟೆಕ್ನಿಕಲ್ ಗ್ಲಿಚ್ NSE ಇಂದ ಆಗುತ್ತೆ. ಸೊ NSE ಅವರು ನೀವೇನ್ ಮಾಡ್ಬೇಕು, ನೀವು NSE MD ಆಗಿರ್ಬೋದು, ಓಕೆ, ಅಥವಾ C2 ಅಂದ್ರೆ ಚೀಫ್ ಟೆಕ್ನಿಕಲ್ ಆಫೀಸರ್ ಅಂತ ಇರ್ತಾರೆ. ಸೊ ಇವರ ಏನಿರುತ್ತೆ, ಇವರ ಜವಾಬ್ದಾರಿ ಇರುತ್ತೆ. ಓಕೆನಾ. ಟೆಕ್ನಿಕಲಿ ಏನೇ ಪ್ರಾಬ್ಲಮ್ ಆದ್ರೂ NSE ಅಲ್ಲಿ ಇದು ಇವರ ಜವಾಬ್ದಾರಿ, MD ಮತ್ತೆ C2 ಜವಾಬ್ದಾರಿ ಇರುತ್ತೆ. ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿತ್ತು ಇಷ್ಟು ದಿನ ಏನಿತ್ತಂದ್ರೆ, ಈ ಒಂದು ಟೆಕ್ನಿಕಲ್ ಗ್ಲಿಚ್ ಆದ್ರೆ, ಓಕೆನಾ, ಈ ಒಂದು ಟೆಕ್ನಿಕಲ್ ಗ್ಲಿಚ್ ಆದ್ರೆ MD, ಓಕೆ, MD ಮತ್ತೆ C2 ಇವರ ವರ್ಷದ ಏನು ಸಂಬಳ ಇತ್ತಲ್ಲ, ಒಂದು ವರ್ಷದ ಒನ್ ಇಯರ್ ಸಂಬಳದಲ್ಲಿ 10% ಫೈನ್ ಆಗ್ತಾ ಇದೆ, ಡಿಡಕ್ಟ್ ಮಾಡ್ತಾರೆ. ಯಾಕೆ? ಟೆಕ್ನಿಕಲ್ ಗ್ಲಿಚ್ ಏನಾದ್ರೂ ಆದ್ರೆ ಇವರ ಒಂದು ಮಿಸ್ಟೇಕ್. ಓಕೆನಾ. ಇವರ ಒಂದು ಮಿಸ್ಟೇಕ್ ಇಂದ ಟೆಕ್ನಿಕಲ್ ಗ್ಲಿಚ್ ಆಗಿದೆ. ಸೊ ಹಾಗಾಗಿ ಇವ್ರಿಗೆ ಏನ್ ಫೈನ್ ಆಗ್ತಾ ಇದ್ರು, ವರ್ಷದ ನಿಮ್ಮದು ಎಷ್ಟು ಸಂಬಳ ಇತ್ತಲ್ಲ, ಆ ಸಂಬಳದಲ್ಲಿ 10% ಇವ್ರಿಗೆ ಫೈನ್ ಆಗ್ತಾ ಇದ್ರು. ಸೊ ಈ ಒಂದು ಕಾರಣದಿಂದ ಈ ಎರಡು ಹುದ್ದೆಗಳನ್ನ ನಿಭಾಯಿಸಕ್ಕೆ ಯಾರು ಮುಂದಾಗ್ತಾ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ಸೆಬಿ ಅವ್ರು ಏನ್ ಮಾಡಿದ್ರು ಲಾಸ್ಟ್ ಮೀಟಿಂಗ್ ಅಲ್ಲಿ, ಸೊ ವರ್ಷಕ್ಕೆ ಏನೇ ಟೆಕ್ನಿಕಲ್ ಗ್ಲಿಚ್ ಆದ್ರೂ 10% ಏನು ಇವ್ರಿಗೆ ಫೈನ್ ಹಾಕ್ತಾ ಇದ್ರಲ್ಲ, ಈ 10% ಫೈನ್ ಅನ್ನ ತೆಗೆದುಹಾಕಿದ್ದಾರೆ.
ಓಕೆ. ಸೊ ಇದರಿಂದ ಯಾರಿಗೆ ಲಾಭ ಆಯ್ತು? ಮತ್ತೆ ಎನ್ ಎಸ್ ಸಿ ಅಲ್ಲಿ ಮತ್ತೆ ಏನಾಯ್ತು, ಬೇಜ್ ಅದ್ರ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಇಷ್ಟು ದಿನ ಏನ್ ಮಾಡ್ತಾ ಇದ್ರು, 10% ಆಗಿ ಒಂದು ಏನಾಗ್ತಾ ಇದ್ರು, ಫ್ಯಾನ್ ಆಗ್ತಾ ಇದ್ರು. ಈ ಹುದ್ದೆಗೆ ಯಾರು ಮುಂದೆ ಬರ್ತಾರೆ ಅಂತ ಹೇಳಿ 10% ಫ್ಯಾನ್ ಕೂಡ ಏನ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ. ಸೊ ಮತ್ತೆ ಇಲ್ಲಿ ಏನಾಗಿದೆ, ಎನ್.ಎಸ್.ಗೆ ಜಾಸ್ತಿ ಬೇಜವಾಬ್ದಾರಿ ಮಾಡ್ಲಿಕ್ಕೆ ಏನಾಯ್ತು, ಅವಕಾಶ ಸಿಕ್ಕಂಗೆ ಆಯ್ತು. ಅವ್ರೇನ್ ನಿರ್ಧಾರ ತಗೊಂಡಿದ್ರು, ಸೊ ಅವ್ರೇನೋ ಒಂದು ಥಿಂಕ್ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ಸೊ ಅದು ನೆಕ್ಸ್ಟ್ ನೋಡೋಣ. ಓಕೆನಾ, ಇದ್ರ ಬಗ್ಗೆ ನಾವು ಏನೋ ಮಾತಾಡೋಕ್ಕಾಗಲ್ಲ. ಓಕೆ. ಸೊ ಇದರಿಂದ ಮತ್ತೆ ಏನಾದ್ರು ಟೆಕ್ನಿಕಲ್ ರೀಚ್ ಆದ್ರೆ ಪ್ರಾಬ್ಲಮ್, ಬ್ರೋಕರ್ಸ್ ಮೇಲೆ ನಾವು ಬ್ರೋಕರ್ಸ್ ಹೊಣೆನ ಅಥವಾ ಎನ್.ಎಸ್.ಸಿ ಹೊಣೆನ ಅನ್ನೋದನ್ನ ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೊಂಡು ಅವ್ರ ಮೇಲೆ ದೂರ್ಬೇಕಾಗುತ್ತೆ. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬರುತ್ತೆ, ಇಲ್ಲಿದೆ ಇಂಪಾರ್ಟೆಂಟ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಬ್ರೋಕರೇಜ್. ಥರ್ಡ್ ಪಾಯಿಂಟ್, ಬ್ರೋಕರೇಜ್. ಸೊ ಈ ಬ್ರೋಕರೇಜ್ ಏನು? ಸೊ ಬ್ರೋಕರೇಜ್ ಏನಪ್ಪಾ ಅಂದ್ರೆ, ಇಷ್ಟು ದಿನ ಏನಾಗ್ತಾ ಇತ್ತು, ನಿಮ್ಗೆ ನನ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸೊ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ತೀವಿ. ಓಕೆನಾ? ಈಗ ಡಿಮ್ಯಾಟ್ ಅಕೌಂಟ್ ಆಗಿರ್ಬೋದು, ನಿರೋಧ ಆಗಿರ್ಬೋದು, ಅಥವಾ ಎಂಜಲೋನ್ ಆಗಿರ್ಬೋದು, ಅಥವಾ ಗನ್ ಆಗಿರ್ಬೋದು, ಅಪ್ಸ್ಟಾಕ್ಸ್ ಆಗಿರ್ಬೋದು, ಪ್ರೋ ಆಗಿರ್ಬೋದು, ಶೂನ್ಯ ಆಗಿರ್ಬೋದು, ಎಲ್ಲ ತುಂಬಾ ಡಿಮ್ಯಾಟ್ ಅಕೌಂಟ್ಗಳು, ಬ್ರೋಕರ್ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ? ಇವ್ರಿಗೆ ದುಡ್ಡು ಹೆಂಗ್ ಬರುತ್ತೆ? ಇವರಿಗೆ ದುಡ್ಡು ಹೆಂಗ್ ಬರುತ್ತೆ? ಜೀರೋದ ಇದೆ, ಒಂದು ಬೈ ಅಂಡ್ ಒಂದು ಸೆಲ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ₹40 ಬೇಕಾಗುತ್ತೆ. ಸೊ ಇವ್ರಿಗೆ ಒಂದೇನಾಗುತ್ತೆ, ರೆವೆನ್ಯೂ ಇಲ್ಲಿ ಜನರೇಟ್ ಆಗುತ್ತೆ. ಇನ್ನ ಡಿಸ್ಕೌಂಟ್ ಬ್ರೋಕರ್ಗಳು ಕೆಲವೊಂದಿದಾವೆ. ಓಕೆನಾ? ಡಿಸ್ಕೌಂಟ್ ಬ್ರೋಕರ್ ಅಂದ್ರೆ ಶೂನ್ಯ ಇದೆ. ಓಕೆನಾ? ಇವ್ರು ಶೂನ್ಯ ಇದೆ. ಆಮೇಲೆ ಮತ್ತೆ ಒಂದು ಕೊಟ್ಯಾಕ್ ನೀವು ಅಂತ ಒಂದಿದೆ ನೋಡಿ. ಓಕೆನಾ? ಸೊ ಅವ್ರು ಏನ್ ಮಾಡ್ತಾ ಇದ್ರೆ, ಬೈ ಅಂಡ್ ಸೆಲ್ ಮಾಡೋಕೆ ಜೀರೋ ಬ್ರೋಕರೇಜ್. ಹಾಗಾದ್ರೆ ಇವ್ರಿಗೆ ದುಡ್ಡು ಯಾರು ಕೊಡ್ತಾರೆ? ಇಲ್ಲಿ ಒಂದು ಚೈನ್ ಲಿಂಕ್ ಇದೆ. ಓಕೆನಾ? ಇಲ್ಲೊಂದು ಚೈನ್ ಲಿಂಕ್ ಇದೆ. ಏನಪ್ಪ ಚೈನ್ ಲಿಂಕ್ ಏನಿದೆ ಇಲ್ಲಿ? ಇದೊಂದು ಸೇಬಿ. ಓಕೆನಾ? ಇದು ಸೇಬಿ ಇದೆ. ಸೇಬಿ ಕೆಳಗಡೆ ಏನ್ ಬರ್ತಾರೆ, ಎಕ್ಸ್ಚೇಂಜಸ್ ಗಳು ಬರುತ್ತೆ. ಯಾವ್ಯಾವ ಎಕ್ಸ್ಚೇಂಜಸ್? ಒಂದು ಎನ್.ಎಸ್.ಸಿ, ಇನ್ನೊಂದು ಪಿ.ಎಸ್.ಸಿ. ಎರಡು ಎಕ್ಸ್ಚೇಂಜ್ಗಳು ಬರುತ್ತೆ. ಓಕೆನಾ? ಇವ್ರು ಏನ್ ಮಾಡ್ತಾರೆ, ಇವರ ಅಂಡರ್ದಲ್ಲಿ ಯಾರು ಇರ್ತಾರೆ, ಇವರ ಒಂದು ಅಂಡರ್ದಲ್ಲಿ ಇರ್ತಾರೆ. ಸೊ ಇಲ್ಲಿ ಬ್ರೋಕರ್ಸ್ ಇರ್ತಾರೆ. ಯಾರ್ಯಾರು ಇರ್ತಾರೆ ಇಲ್ಲಿ? ಇವರ ಒಂದು ಅಂಡರ್ಸ್ ಅಲ್ಲಿ ಇರೋದ ಆಗಿರ್ಬೋದು, ಓಕೆ, ಎಂಜಲೋನ್ ಆಗಿರ್ಬೋದು, ಗನ್ ಆಗಿರ್ಬೋದು, ಅಪ್ಸ್ಟಾಕ್ಸ್ ಆಗಿರ್ಬೋದು, ಮತ್ತೆ ಶೂನ್ಯ ಆಗಿರ್ಬೋದು. ತುಂಬಾ ಆ್ಯಪ್ಗಳಿವೆ. ಸೊ ಇವರೆಲ್ಲ ಏನ್ ಮಾಡ್ತಾರೆ, ಇವರ ಒಂದು ಅಂಡರಲ್ಲಿ ಇವ್ರು ಬರ್ತಾರೆ. ಓಕೆನಾ? ಎನ್.ಎಸ್.ಸಿ ಮತ್ತೆ ಬಿ.ಎಸ್.ಸಿ ಇವ್ರಿಗೆ ಏನ್ ಹೇಳ್ತಾ ಇತ್ತಂದ್ರೆ, ನೋಡ್ರಪ್ಪ, ನೀವು ಎಷ್ಟು ವಾಲ್ಯೂಮ್ ನ ಜನರೇಟ್ ಮಾಡ್ಕೊಂಡ್ ಬರ್ತಿರೋ ಅಷ್ಟು ನಿಮ್ಗೆ ನಾವು ಎಷ್ಟು ಪರ್ಸೆಂಟೇಜ್ ವೈಸ್ ಆಗಿ ನಿಮ್ಗೆ ಒಂದು ಇಯರ್ಲಿ ಅಥವಾ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಹೆಂಗೆ ಗೊತ್ತಿಲ್ಲ. ಸೊ ನಿಮ್ಗೆ ಒಂದಿಷ್ಟು ನಾವು ಆದಾಯ ಕೊಡ್ತೀವಿ. ಓಕೆನಾ? ಇಲ್ಲಿ ನಾವು ನೋಡ್ಬೋದು ಜೀರೋದ. ಓಕೆನಾ? ಜೀರೋದಲ್ಲಿ ಆಲ್ಮೋಸ್ಟ್ ಹೆವಿ ಏನಿದ್ದಾರೆ, ಟ್ರೇಡರ್ಸ್ ಮತ್ತೆ ಇನ್ವೆಸ್ಟರ್ಸ್ ಆಕ್ಟಿವ್ ಆಗಿದ್ದಾರೆ, ಎಂಜನ್ ಜನರು ಇದ್ದಾರೆ, ಇದ್ದಾರೆ. ಇಲ್ಲಿ ಬರುತ್ತೆ ಶೂನ್ಯ. ಓಕೆನಾ? ಶೂನ್ಯ ಬರುತ್ತೆ. ಶೂನ್ಯ ಒಂದು ಅಪ್ಲಿಕೇಶನ್ ಇದೆ, ಕೊಟ್ಟಾಕ್ ನೀವು ಒಂದು ಅಪ್ಲಿಕೇಶನ್ ಇದೆ. ಇವ್ರಿಗೆ ಯಾರು ಕೊಡ್ತಾರೆ? ಇವ್ರಿಗೆ ಯಾಕೆ ಬ್ರೋಕರೇಜ್ ಚಾರ್ಜಸ್ ಇಲ್ಲ, ಇವ್ರಿಗೆ ಫ್ರೀ ಇದೆ. ಓಕೆ, ಇವ್ರಿಗೆ ಯಾರು ಕೊಡ್ತಾರಂತೆ, ಎನ್.ಎಸ್.ಸಿ ಮತ್ತೆ ಬಿ.ಎಸ್.ಸಿ ಅವ್ರು ಕೊಡ್ತಾರೆ. ನೋಡಿ, ನೀವು ಎಷ್ಟು ಟ್ರೇಡರ್ಸ್ ಗಳನ್ನ, ಅದರಲ್ಲೂ ಟ್ರೇಡರ್ಸ್ ಗಳನ್ನ, ಓಕೆನಾ, ಅದರಲ್ಲೂ ಟ್ರೇಡರ್ಸ್ ಗಳನ್ನ ಎಷ್ಟು ಜನರ ನೀವು ಇಲ್ಲಿ ಈ ಒಂದು ಟ್ರೇಡ್ ನ ಮಾಡ್ಲಿಕ್ಕೆ ಕರ್ಕೊಂಡು ಬರ್ತಿರೋ, ಅಂದ್ರೆ ಟ್ರೇಡ್ ನ ಮಾಡಿಸ್ತಿರೋ, ಎಷ್ಟು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ನೀವು ಎಷ್ಟು ಟ್ರೇಡ್ಸ್ ಗಳನ್ನ ಟ್ರೇಡ್ ನ ಮಾಡಿಸಿರೋ ಅದರ ಒಂದು ಇಷ್ಟು ಪರ್ಸೆಂಟೇಜ್ ಅಂತ ಏನಾಗ್ತಾ ಇತ್ತು, ಇವ್ರಿಗೆ ಎನ್.ಎಸ್.ಸಿ ಮತ್ತೆ ಬಿ.ಎಸ್.ಸಿ ಅವರು ಏನ್ ಮಾಡ್ತಾರೆ, ಜನರೇಟ್ ರೆವೆನ್ಯೂ ಕೊಡ್ತಾ ಇದ್ರು. ಜನರೇಟ್ ಮಾಡಿ ರೆವೆನ್ಯೂ ಶೇರ್ ಮಾಡ್ತಾ ಇದ್ರು. ಓಕೆನಾ? ಸೊ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಈ ಎನ್.ಎಸ್.ಸಿ ಮತ್ತೆ ಬಿ.ಎಸ್.ಸಿ, ಓಕೆನಾ, ಎನ್.ಎಸ್.ಸಿ ಮತ್ತೆ ಬಿ.ಎಸ್.ಸಿ ಏನಿತ್ತಲ್ಲ, ಎನ್.ಎಸ್.ಸಿ ಮತ್ತೆ ಬಿ.ಎಸ್.ಸಿ ಇವ್ರಿಗೆ ಏನ್ ಮಾಡ್ತಾ ಇದ್ರು, ರೆವೆನ್ಯೂ ಶೇರ್ ಮಾಡ್ತಾ ಇದ್ರು. ಓಕೆನಾ? ಸೇಬಿ ಏನ್ ಹೇಳಿದೆ, ಈಗ ಇದನ್ನ ಕಂಟಿನ್ಯೂ ಆಗಿ ನೀವು ಪರ್ಮನೆಂಟ್ ಆಗಿ ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿದೆ. ನೀವು ಎಷ್ಟೇ ಟ್ರೇಡರ್ಸ್ ಅನ್ನ ಕರ್ಕೊಂಡ್ ಬನ್ನಿ, ಏನೇ ಮಾಡಿ, ಎನ್.ಎಸ್.ಸಿ ಮತ್ತೆ ಬಿ.ಎಸ್.ಸಿ ಅವರು ಆ ಒಂದು ಬ್ರೋಕರ್ ಆಪ್ ಗಳಿಗೆ ಪರ್ಸೆಂಟೇಜ್ ವೈಸ್ ಆಗಿ ಏನ್ ಮಾಡ್ಬೋದು, ರೆವೆನ್ಯೂ ಶೇರ್ ಮಾಡಬಹುದು, ರೆವೆನ್ಯೂ ಕೊಡಬಾರ್ದು ಅಂತ ಸೇಬಿ ಒಂದು ಆದೇಶ ಹೊರಡಿಸಿದೆ. ಇದರಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ ಹೇಳಿದ್ರೆ, ಇದರಿಂದ ಎಫೆಕ್ಟ್ ಆಗುತ್ತೆ ನಮ್ಮಂತವ್ರಿಗೆ, ಅಂದ್ರೆ ರಿಟೇಲ್ ಟ್ರೇಡರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕೆ ಎಫೆಕ್ಟ್ ಆಗುತ್ತೆ? ಇಷ್ಟು ದಿನ ನೋಡಿ, ಜೀರೋದ ಇನ್ನು ಸರ್ಕ್ಯುಲೇಷನ್ ಕೂಡ ಹೊರಡಿಸಿದೆ, ನಾವು ಬ್ರೋಕರೇಜ್ ಜಾಸ್ತಿ ಮಾಡ್ತೀವಿ ಅಂತ. ಓಕೆನಾ? ಇನ್ನ
ಬೇರೆ ಬೇರೆ ಬ್ರೋಕರ್ಗಳು ಕೂಡ ಏನ್ ಮಾಡ್ತಾರೆ, ಅವರೊಂದು ಸರ್ಕ್ಯುಲರ್ ಕೂಡ ಹೊರಡಿಸ್ತಾರೆ. ಸದ್ಯಕ್ಕೆ ಜಿರೋದಲ್ಲಿ ಒಂದು ಬೈ ಮತ್ತೆ ಒಂದು ಸೆಲ್ ಮಾಡೋಕೆ ಟೋಟಲ್ ರಿಜಿಸ್ಟರ್ ಆಗುತ್ತೆ. ಸೊ ಈ ಒಂದು ಚಾರ್ಜಸ್ ಏನ್ ಮಾಡ್ಬೋದು, ಇವರು ಜಾಸ್ತಿ ಮಾಡೋ ಚಾರ್ಜಸ್ ತುಂಬಾ ಇದೆ. ಓಕೆನಾ. ಇನ್ನ ಜಿರೋದಾದಲ್ಲಿ ಅಥವಾ ಇನ್ ಯಾವುದೇ ಒಂದು ಆಪ್ಗಳಲ್ಲಿ ಓಕೆನಾ, ನಾವು ಇವತ್ತು ಬೈ ಮಾಡಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಓಕೆನಾ. ಕ್ಯಾರಿ ಫಾರ್ವರ್ಡ್ ಮಾಡಿದಂದ್ರೆ ನಾಳೆವರೆಗೂ ನಾವು ನಾಡಿನ ಹೋಲ್ಡ್ ಮಾಡ್ತೀವಿ. ಹೋಲ್ಡ್ ಮಾಡಿದ್ಮೇಲೆ ಅದಕ್ಕೆ ಏನಾಗ್ತಾ ಇತ್ತು, ಬ್ರೋಕರೇಜ್ ಚಾರ್ಜಸ್ ಅದಕ್ಕೆ ಬ್ರೋಕರೇಜ್ ಚಾರ್ಜಸ್ ಅದಕ್ಕೆ ಇರ್ತಿರ್ಲಿಲ್ಲ. ಸೊ ಇವಾಗ ಏನಾಗಿದೆ, ಅದಕ್ಕೂ ಕೂಡ ಬ್ರೋಕರೇಜ್ ಚಾರ್ಜಸ್ ನಾವು ಅಪ್ಲೈ ಮಾಡ್ತೀವಿ ಅಂತ ಇರೋದ MD ನಿತಿನ್ ಕಾಮತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಎಷ್ಟು ಜಾಸ್ತಿ ಮಾಡ್ತಾರೆ ಏನು ಅಂತ ಇನ್ನು ಕರೆಕ್ಟ್ ಆಗಿ ಯಾರು ಹೇಳಿಲ್ಲ. ಓಕೆನಾ. ಬ್ರೋಕರೇಜ್ ಜಾಸ್ತಿ ಮಾಡ್ತಾರೆ ಏನಂತ ಹೇಳಿಲ್ಲ. ಸೊ ಈ ತರ ಏನಾದ್ರು ಆದ್ರೆ ಅದ್ರಲ್ಲೂ ಇವಾಗ ನೋಡಿ ಟ್ರೇಡರ್ಸ್ ಗಳಿಗೆ ಎಷ್ಟೊಂದು ಹೊಡೆತ ಬರುತ್ತೆ ಅಂದ್ರೆ, ಅದರಲ್ಲೂ F&O ಟ್ರೇಡರ್ಸ್ ಆಗಲಿ, ಡೆರಿವೇಟಿವ್ ಟ್ರೇಡರ್ಸ್ ಆಗಲಿ ಅದ್ ಹೇಳ್ತಾ ಇದಾರೆ 30% ಟ್ಯಾಕ್ಸ್ ಕೂಡ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ. ಓಕೆನಾ. ಅದ್ರ ಜೊತೆ ಬ್ರೋಕರೇಜ್ ಚಾರ್ಜಸ್ ಕೂಡ ಏನ್ ಮಾಡ್ತಾರೆ, ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಇವೆಲ್ಲವೂ ಅಪ್ಲೈ ಆದ್ರೆ ಟ್ರೇಡಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಾಧ್ಯ ಆದ್ರೆ ಇನ್ನ ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ನ ಮಾಡೋದನ್ನ ಕಲಿಯೋಣ. ಓಕೆನಾ. ಸೊ ನೋಡಿ, ಇದು ಒಂದು ಸೆಬಿ ರೂಲ್ಸ್ ಇತ್ತು. ಸೊ ಬ್ರೋಕರೇಜ್ ಚಾರ್ಜಸ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇದೆ. ಇವಾಗ್ಲಿಂದಾನೆ ಓವರ್ ಟ್ರೇಡ್ ಮಾಡೋರು ಯಾರ್ಯಾರಿದ್ರು, ನಿಮ್ಮ ಒಂದು ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಮಾಡಿ ಟ್ರೇಡ್ ಮಾಡಿ ನಿಮ್ಮ ಒಂದು ಕೈಗೆ ಲಾಕ್ ನ ಹಾಕಿ. ಓಕೆನಾ. ದುಡ್ಡಿದೆ, ಡಿಮ್ಯಾಚಲ್ಲಿ ದುಡ್ಡಿದೆ, ನಾನು ತುಂಬಾ ಹೆಲ್ದಿ ಏನಂತ ಸುಮ್ಮನೆ ಕಿತ್ತಂತ ಬೈ ಅಂಡ್ ಮಾಡುವಂಗಿಲ್ಲ. ಓಕೆ. ಸೊ ಇನ್ನು ಮುಂದೆ ತುಂಬಾ ಟೈಟ್ ಆಗಿರಿ, ತುಂಬಾ ಅಲರ್ಟ್ ಆಗಿರಿ. ಓವರ್ ಟ್ರೇಡಿಂಗ್ ನ ಇಗ್ನೋರ್ ಮಾಡಿ ಲರ್ನಿಂಗ್ ಮೇಲೆ ಫೋಕಸ್ ಕೊಡಿ. ಯಾರೇ ಇನ್ಫ್ಲೂಯೆನ್ಸರ್ ಆಗ್ಲಿ, ನಾನೇ ಆಗ್ಲಿ, ಇನ್ಯಾರೇ ಆಗ್ಲಿ, ಯಾರದೇ ಒಂದು ಸ್ಕ್ರೀನ್ ಶಾಟ್ ನ ನೋಡಿ ಅಥವಾ ಅವರ ಒಂದು PNL ನೋಡಿ. ವೆರಿಫೈಡ್ PNL ಕೂಡ ಅಲೌಡ್ ಇಲ್ಲ ಇನ್ ಮುಂದೆ. ಓಕೆನಾ. ವೆರಿಫೈಡ್ PNL ತೋರಿಸಿ ನೋಡಿ, ನಾನು ವೆರಿಫೈಡ್ PNL ಇದ್ದೀನಿ, ನನ್ನ ಜೊತೆ ನೀವು ಪ್ರೇರಣೆ ಮಾಡಿ, ನನ್ನ ಗ್ರೂಪ್ಗೆ ಸೇರ್ಕೊಳ್ಳಿ, ನನ್ನ ಕೋರ್ಸ್ ನ ತಗೊಳ್ಳಿ, ನನ್ನ ಒಂದು ನನ್ನ ಒಂದು ಟೆಲಿಗ್ರಾಮ್ ಜಾಯ್ನ್ ಆಗಿ, ಬೇಕ್ ಗ್ರೂಪ್ ಜಾಯ್ನ್ ಆಗಿ, ನಾನು ನಿಮ್ಗೆ 100% ದುಡ್ಡು ಕೊಡಿಸ್ತೀನಿ, ಡಬಲ್ ಮಾಡ್ತೀನಿ ಅಂತ ಈ ತರ ಯಾರಾದ್ರೂ ಇದ್ರೆ ಅವರಿಂದ ದೂರ ಇರಿ. ನಿಮ್ಗೆ ಓಕೆನಾ, ನಿಮ್ ಮನಸ್ಸಿಗೆ ಯಾರು ಜೆನ್ಯೂನ್ ಪರ್ಸನ್ ಅಂತ ಅನಿಸ್ತಾರೋ ಅವರನ್ನ ಮಾತ್ರ ಫಾಲೋ. ನಿಮ್ಗೆ ಯಾರು ಜೆನ್ಯೂನ್ ಪರ್ಸನ್ ಅಂತ ಅನಿಸ್ತಾರೋ ಅವರನ್ನ ಮಾತ್ರ ಫಾಲೋ ಮಾಡಿ. ಸುಮ್ನೆ ಸ್ಟಾಪ್ ನೋಡಿ, ಯಾರು ಇನ್ ಮುಂದೆ ಟ್ರೇಡಿಂಗ್ ಮಾಡಕ್ಕೆ ಬರಬೇಡಿ, ದುಡ್ಡನ್ನ ಕಳ್ಕೊಳ್ಳಿ. ಓಕೆ. ಸೊ ಇವತ್ತಿನ ಒಂದು ಈ ಅಪ್ಡೇಟ್ ಇತ್ತು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಎಲ್ರಿಗೂ ಧನ್ಯವಾದಗಳು.